ಶೇಂಗಾ ಬೆಳೆಗೆ ಪ್ರತಿ ಕ್ವಿಂಟಾಲ್ಗೆ 13,000 ರೂಪಾಯಿ ಬೆಂಬಲ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿ ಯಾದಗಿರಿಯಲ್ಲಿ ರೈತರ ಪ್ರತಿಭಟನೆ ಮಾಡಿದ್ದಾರೆ. ಇನ್ನು ಯಾದಗಿರಿ ಎಪಿಎಂಸಿ ಮುಂಭಾಗದ ರಸ್ತೆ ತಡೆದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯಿಂದ ಕೇಂದ್ರ ಸರ್ಕಾರ ಶೇಂಗಾ ಕಾಳುಗಳಿಗೆ 13,000 ಬೆಲೆ ನಿಗದಿ ಮಾಡುವಂತೆ ಸಂಘದ ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಇನ್ನು ಮಣ್ಣು ಮಿಶ್ರಿತ ಶೇಂಗಾ ರೈತರು ತರುತ್ತಿದ್ದಾರೆಂದು ಎಪಿಎಂಸಿ ಅಧಿಕಾರಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರೈತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೆದಿತ್ತು. ಇನ್ನು ಕೂಡಲೇ ಹೆಚ್ಚಿನ ದರಕ್ಕೆ ಶೇಂಗಾ ಖರೀದಿ ಮಾಡುವಂತೆ ನಿರತ ರೈತರ ಆಗ್ರಹ ಮಾಡಿದ್ದಾರೆ. ಇವತ್ತು ಯಾದಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಆದಂಥ ರೈತರಿಗೆ ಅನ್ಯಾಯ. 13,000 ರೂಪಾಯಿ ಶೇಂಗಾ ಇರ್ತಕ್ಕಂಥದ್ದು ಒಮ್ಮಲ್ದೊಮ್ಮಲಿಗೆ ಏನಪ್ಪ ಅಂದ್ರೆ 4,000 ರೂಪಾಯಿ ಇಳಿಸಿದ್ದು ರೈತರಿಗಾದಂಥ ಅನ್ಯಾಯನ ವಿರುದ್ಧ ಅದು ಏನು ರೈತರಿಗೆ ಮೋಸ ಆಗ್ಯದ ಆ ವಿರುದ್ಧ ಏನಪ್ಪ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ಇವತ್ತು ಈ ಯಾದಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಮುಂದೇನಪ್ಪ ಅಂತಂದ್ರೆ ಒಂದು ರಾಜ್ಯ ಹೆದ್ದಾರಿ ತಡೆದು ಬೃಹತ್ ಪ್ರಮಾಣದ ಹೋರಾಟನ ಹಮ್ಮಿಕೊಳ್ಳಲಾಗಿತ್ತು. ಈ ಹೋರಾಟ ಏನಪ್ಪ ಅಂದ್ರೆ ಉದ್ದೇಶ ಒಂದೇ, MSP ದರದಂಗೆ ಪ್ರತಿ ವರ್ಷವೂ 12 ತಿಂಗಳು ಏನಪ್ಪ ಅಂತಂದ್ರೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದರೆ ಈ ಸಮಸ್ಯೆ ಬರೋದಿಲ್ಲ. 13,000 ರೂಪಾಯಿ ಶೇಂಗಾನ ಕಡ್ಡಾಯವಾಗಿ ರೈತರು ಬೆಳೆದಂಥ ಶೇಂಗಾನ ಖರೀದಿ ಮಾಡ್ಬೇಕಂತೇಳಿ ಇವತ್ತಿನ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯನ ಮಾಡಿದ್ದೀವಿ. ಈ ಹೋರಾಟ ಮನವಿಯನ್ನು ತೊಗೊಂಡೋಗ್ಯಾರ. ಒಂದು ವೇಳೆ ಸರ್ಕಾರ ಇದನ್ನು ಪರಿಗಣನೆ ತೆಗೆದುಕೊಳ್ಳಿಲ್ಲಪ್ಪ ಅಂದ್ರೆ ಮುಂದಿನ ದಿನದಾಗ ನಮ್ಮ ಯಾದಗಿರಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ಬೃಹತ್ ಪ್ರಮಾಣದ ಯಾದಗಿರಿ ಜಿಲ್ಲಾ ಬಂದ್ ಕರೆಯನ್ನು ಕೊಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಾಗ ಮಾಧ್ಯಮದ ಮುಖಾಂತರ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ.